ನಮಸ್ತೆ ಎಲ್ಲರಿಗೂ. ಇವತ್ತು ಒಂದು ಹಳೇ ಕಾಲದ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇದು ಹೇಗೆ ಮಾಡೋದು ಅಂತ ತಡ ಮಾಡದೆ ನೋಡ್ಕೊಂಡು ಬರೋಣ. ನಾನಿಲ್ಲಿ ಚಪಾತಿ ಹಿಟ್ಟು, ಮಾಮೂಲಿ ಚಪಾತಿ ಮಾಡ್ತೀವಲ್ಲ ಆ ಚಪಾತಿ ಹಿಟ್ಟನ್ನೇ ನಾನು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಮಾಮೂಲಿ ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಸಿಟ್ಟಿದ್ದೀನಿ. ಹಾಗೆಯೇ 1 ಬೌಲ್ ಬೆಲ್ಲ, ಹಾಗೆ ತುರಿದಿರುವಂಥ ಕೊಬ್ಬರಿ, ಹಾಗೆ 1.5 ಸ್ಪೂನ್ ಆಗುವಷ್ಟು ಶೇಂಗಾ ಕಡಲೆಕಾಯಿ ಬೀಜನ ತೊಗೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಬೇಕಾಗಿರೋದು 2 ಸ್ಪೂನು ನಾನು ಗಸಗಸೆ ತೊಗೊಂಡಿದ್ದೀನಿ, 1.5 ಸ್ಪೂನು ಎಳ್ಳು, ಬಿಳಿ ಎಳ್ಳು, ಹಾಗೆ 3 ಬಾದಾಮಿ, ಗೋಡಂಬಿ ಇಷ್ಟನ್ನು ಇವಾಗ, ಹಾಗೆ ಏಲಕ್ಕಿ ಪೌಡರು. ಇವಾಗ ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಶೇಂಗಾನ ಕಡಿಮೆ ಊರಿನಲ್ಲಿ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಮತ್ತು ಹಾಗೆಯೇ ಎಳ್ಳು, ಗಸಗಸೆ ಅದನ್ನು ಸಹ ಇಲ್ಲಿ ನಾನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಬೌಲ್ ತೊಗೊಂಡು ಅದಕ್ಕೆ ನಾವು ತೆಗೆದಿಟ್ಟಿರುವಂಥ ಬೆಲ್ಲ, ಹಾಗೆ ಅದೇ ಕಪ್ಪಲ್ಲಿ 1.5 ಕಪ್ ಆಗೋಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಪಾಕ ಬರೋ ತನಕ ಬೇಯೋದಕ್ಕೆ ಬಿಡಬೇಕು. ನಾನಿಲ್ಲಿ ಮಿಕ್ಸಿ ಜಾರಿಗೆ ನಾವೇನೇನು ತೊಗೊಂಡಿದ್ವಿ, ಗೋಡಂಬಿ, ಬಾದಾಮಿ, ಹಾಗೆ ಹುರಿದಿರುವಂತಹ ಎಳ್ಳು, ಗಸಗಸೆ, ಶೇಂಗಾ ಸಿಪ್ಪೆ ತೆಗೆದು ಅದನ್ನು ಸಹ ಹಾಕಿ, ಕೊಬ್ಬರಿ ಹಾಕೋಬೇಕು. ಹಾಗೆಯೇ ಏಲಕ್ಕಿ ಬೇಕಿದ್ರೆ ನೀವು ಇವಾಗಲೇ ಹಾಕೋಬೋದು. ಇಷ್ಟನ್ನು ನಾವು ತರಿಯಾಗಿ ಈ ರೀತಿ ರುಬ್ಕೋಬೇಕು. ನೀರು ಹಾಕೋದೇನು ಬೇಡ, ಪೌಡ್ರ್ ಮಾಡ್ಕೋಬೇಕು ಅಷ್ಟೇ. ಈ ರೀತಿ ತರಿಯಾಗಿ ಮಾಡ್ಕೋಬೇಕು. ಇವಾಗ ನಾವು ಆ ಪಾಕ ಒಂದೆಳೆ ಪಾಕ ಬರುತ್ತಲ್ವ, ಆ ರೀತಿ ಬರೋ ತನಕ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು. ನಾವು ಅವಾಗ ಸ್ವೀಟ್ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಅಲ್ಲಿ ತನಕ ನಾವಿವಾಗ ಚಪಾತಿಗಳನ್ನ ರೆಡಿ ಮಾಡ್ಕೊಬಿಡೋಣ. ನಾನಿಲ್ಲಿ ಚಪಾತಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಕ್ವಾಂಟಿಟಿ, ಆ ರೀತಿ ಒಂದು ಚಪಾತಿನ ನೀವು ದೊಡ್ಡದಾಗಿ ಬೇಕಿದ್ರೆ ಲಟ್ಟಿಸ್ಕೋಬೋದು, ಇಲ್ಲ ಪುಟಾಣಿ ಚಪಾತಿ ಸಹ ಬೇಕಾದರೆ ಮಾಡ್ಕೋಬೋದು. ನಾನಿಲ್ಲಿ ಚಪಾತಿ ಹಿಟ್ಟನ್ನು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಈ ಸೈಜಲ್ಲಿ ಮಾಡ್ತಾ ಇರೋವಂಥದ್ದು. ಇವಾಗ ಇದನ್ನು ಫಸ್ಟು ಲಟ್ಟಿಸ್ಕೋಬೇಕು. ಈ ರೀತಿ ಲಟ್ಟಿಸ್ಕೋಬೇಕು. ಫಸ್ಟು ಈ ರೀತಿ ಮಾಡಿಕೊಂಡು ಇವಾಗ ಇದಕ್ಕೆ ನೀವು ತುಪ್ಪ ಅಥವಾ ಎಣ್ಣೆ ಏನು ಬೇಕಾದರೂ ಹಾಕೋಬೋದು. ನಾವು ಸ್ವೀಟ್ ಆಗಿರೋದ್ರಿಂದ ಸ್ವಲ್ಪ ತುಪ್ಪನ ಮೆಲ್ಟ್ ಮಾಡಿ ಹಾಕೊಳ್ತಾ ಇರೋದು. ಈ ರೀತಿ ಹಾಕಿ ಅದರ ಮೇಲೆ ಮತ್ತೆ ಸ್ವಲ್ಪ ಹಿಟ್ಟನ್ನು ಹಾಕಿ ಹೀಗೆ ಪದರಗಳ ರೀತಿ ಅಂದರೆ ಫೋಲ್ಡ್ ಮಾಡಿ ನಾವು ಲಟ್ಟಿಸ್ಕೋಬೇಕು. ಆವಾಗ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಚಪಾತಿ ಮಾಡಬೇಕಾದ್ರೂ ಈ ರೀತಿಯೇ ಎಷ್ಟೋ ಜನ ಮಾಡ್ತಾರೆ. ಈ ರೀತಿ ಮಾಡಿಕೊಂಡ್ರೆ ಈ ಸ್ವೀಟ್ ಚೆನ್ನಾಗಿರುತ್ತೆ. ನಾನು ಈ ಸೈಜಿನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬೆಲ್ಲದ ಪಾಕ ರೆಡಿಯಾಗಿದೆ. ಇದನ್ನು ನಾನು ಇಲ್ಲಿ ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ, ಶೋಧಿಸ್ಕೋತಾ ಇದ್ದೀನಿ. ಆದರೆ ಕಲ್ಲು ಏನಾರು ಇರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಬಿಸಿ ಇರಬೇಕು ಯಾವಾಗಲೂ. ಅದಕ್ಕೆ ನಾನಿವಾಗ ಅದು ಫಿಲ್ಟ್ರ್ ಆಯ್ತಿದ್ದಂಗೆ ನಾನು ಮುಚ್ಚಿ ಎತ್ತಿಟ್ಕೊಳ್ತೀನಿ ಪಕ್ಕಕ್ಕೆ. ನಾವಿವಾಗ ಚಪಾತಿ ತವಾ ಇಟ್ಟಿದ್ದೀನಿ. ಇದಕ್ಕೆ ನಾನು ಹೈ ಫ್ಲೇಮಲ್ಲಿ ಯಾವತ್ತೂ ಚಪಾತಿಗಳನ್ನ ಮಾಡಬೇಕು. ಆವಾಗ ಉಬ್ಬಿ ಬರುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ ಚಪಾತಿಗಳು. ಮತ್ತು ದೋಸೆ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ದೋಸೆ ಮಾಡಬೇಕು. ಆವಾಗ ಸೀದೋಗೋದಿಲ್ಲ, ದೋಸೆಗಳು ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಇದು ನಿಮ್ಗೊಂದು ಟ್ರಿಕ್ ಅಂತ ತಿಳ್ಕೊಳ್ಳಿ. ಇಲ್ಲಿ ನೋಡಿ ಚಪಾತಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ. ಇದನ್ನು ನೀವು ಟ್ರೈ ಮಾಡಿ ನೋಡಿ. ಹೈ ಫ್ಲೇಮಲ್ಲಿ ಇಟ್ಟು ಈ ರೀತಿ. ನಾನಿಲ್ಲಿ ಯಾವುದೇ ಆಯಿಲ್ ಏನು ಬಳಸ್ತಾ ಇಲ್ಲ. ನಾನು ಈ ರೀತಿ ಈಗ ಚಪಾತಿಗಳನ್ನ ಎರಡೂ ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು. ನಾನಿಲ್ಲಿ 2 ಚಪಾತಿಗಳನ್ನ ಮಾಡಿಟ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ರೆಡಿ ಆಯಿತು. ಇಷ್ಟು ಕಲರ್ ಬರಬೇಕು. ಇವಾಗ ಒಂದು ಚಪಾತಿ ಆಯಿತು, ಮತ್ತು ಇನ್ನೂ ಒಂದು ಚಪಾತಿನೂ ಸಹ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಎರಡೂ ಸೈಡು ಇದನ್ನು ಮಾಡ್ಕೋಬೇಕು. ಇದು ತುಂಬ ಹಳೆಯ ಕಾಲದ ಅಡುಗೆ, ನಾವು ಮರ್ತು ಬಿಟ್ಟಿದ್ದೀವಿ. ಆವಾಗ ನಾವು ಅಜ್ಜಿ ಅಂದರೆ ನಾವು ರಜೆಗಳಲ್ಲಿ ಎಲ್ಲರೂ ನಾವು ಅಜ್ಜಿ ಮನೆಗೆ ಹೋಯ್ತು ಅಂತ ಹೇಳಿದ್ರೆ ಇದನ್ನು ಇನ್ಸ್ಟೆಂಟಾಗಿ ಮಾಡಿಕೊಡ್ತಾಯಿದ್ರು. ಯಾಕೆ ಅಂದರೆ ಮನೆಯಲ್ಲಿರುವಂಥ ಪದಾರ್ಥಗಳೇ, ನಾವು ಹೊರಗಡೆ ಹೋಗಿ ಏನು ತರಬೇಕು ಅನ್ನೋದು ಏನೂ ಇಲ್ಲ. ನೋಡಿ ಚಪಾತಿಗಳು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ. ನೀವು ಮಾಮೂಲಿ ಚಪಾತಿ ಮಾಡ್ತಿರ್ತೀರಲ್ಲ ಆವಾಗಲೂ ಸಹ ಇದನ್ನು ಟ್ರೈ ಮಾಡಿ. ಇದ್ರ ಮೇಲೆ ಸ್ವಲ್ಪ ನೀವು ಆಯಿಲ್ ಹಾಕ್ಕೋಬೋದು. ನಾನಿವಾಗ ಮತ್ತೆ ಒಂದು ಪೂರಿನೂ ಸಹ ಮಾಡ್ಕೊಳ್ತಾ ಇದ್ದೀನಿ. ಪೂರಿನೂ ಅಷ್ಟೇ, ಒಂದು ಪೂರಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಪೂರಿ ಮಾಡಿಕೊಂಡು ಇದನ್ನು ಸಹ ಅಷ್ಟೇ ಎತ್ತಿ ಪಕ್ಕದಲ್ಲಿ ಇಟ್ಕೋಬೇಕು. ಇದು ಯಾವಾಗಲೂ ಸ್ವಲ್ಪ ಬಿಸಿ ಇರಬೇಕಾದ್ರೇ ನಾವು ಸ್ವೀಟ್ನ ಕಂಪ್ಲೀಟಾಗಿ ಮಾಡ್ಕೋಬೇಕಾಗುತ್ತೆ. ಇದನ್ನು ನಮಗೆ ಅಜ್ಜಿಗಳು ಮಾಡಿಕೊಡ್ತಾಯಿದ್ರು, ತುಂಬ ಚೆನ್ನಾಗಿರ್ತಿತ್ತು. ಇದಂತೂ ನೀವು ಮಸ್ಟಾಗಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಅಂತೂ. ಹಾಗೆ ಟೇಸ್ಟ್ ಸಹ ಡಿಫ್ರೆಂಟಾಗಿರುತ್ತೆ. ಮಕ್ಕಳಿಗೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ನಾವು ಒಂದೇ ರೀತಿ ಚಪಾತಿಗೆ ಅಂದರೆ ಬೆಳಗ್ಗೆ ಚಪಾತಿ ಮಾಡಿರ್ತೀವಿ, ಈವ್ನಿಂಗ್ ಈ ರೀತಿ ಸ್ವೀಟ್ ಮಾಡಿದಾಗ ಅವರಿಗೆ ತುಂಬ ಇಷ್ಟ ಆಗುತ್ತೆ. ನಾವು ಬೆಲ್ಲದ ಪಾಕ ನಾವೇನು ಮಾಡಿದ್ವಿ, ಇವಾಗ ನಾನು ಏಲಕ್ಕಿ ಪೌಡರ್ನ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಪ್ಲೇಟ್ನ ತೊಗೊಂಡು ನಾವು ಮಾಡಿಟ್ಟಿರುವಂತಹ ಚಪಾತಿಗಳನ್ನ ನಾವಿಲ್ಲಿ ಫಸ್ಟು ಒಂದೊಂದು ಲೇಯರಾಗಿ ಮಾಡ್ಕೋಬೇಕು. ನಾನು ಒಂದು ಚಪಾತಿನ ತೊಗೊಂಡು ನಾವು ಏನು ಬೆಲ್ಲದ ಪಾಕ ಮಾಡಿಟ್ಟಿದ್ವಿ ಅದನ್ನು ಚೆನ್ನಾಗಿ ಇದರಲ್ಲಿ ಹಾಕಬೇಕು. ಚೆನ್ನಾಗಿ ಈ ರೀತಿ ಚೆನ್ನಾಗಿ ಹಾಕೋಬೇಕು. ಚಪಾತಿ ಇದರಲ್ಲಿ ಚೆನ್ನಾಗಿ
ನೆನಿಬೇಕು, ಅಲ್ಲಿ ತನಕ ಹಾಕಬೇಕು. ಎರಡೂ ಸೈಡು ಹಾಕೋಬೇಕು. ಫಸ್ಟು ಬೆಲ್ಲದ ಪಾಕನ ಬಿಸಿ ಇರುವಾಗಲೇ ಹಾಕೋಬೇಕು. ಒಂದು ವೇಳೆ ನೀವು ಚಪಾತಿನ ಆಲ್ರೆಡಿ ಮಾಡಿಟ್ಟಿದ್ದೀರಾ ಅಂತ, ಉಳಿದಿರೋ ಚಪಾತಿ ಇದೆ ಅಂತ ಏನಾದರೂ ಅಂದರೆ ನೀವು ಅದರಲ್ಲೂ ಸಹ ಮಾಡ್ಕೋಬೋದು. ಆವಾಗ ಬಿಸಿ ಮಾಡಿಬಿಟ್ಟು ಚಪಾತಿನ ಆಮೇಲೆ ನೀವು ಈ ರೀತಿ ಬೆಲ್ಲದ ಪಾಕ ಹಾಕೋಬೇಕು. ಬೆಲ್ಲದ ಪಾಕ ಮತ್ತು ಚಪಾತಿ ಎರಡೂ ಸಹ ಬಿಸಿ ಇರಬೇಕು. ಇವಾಗ ನಾವು ಮಾಡಿಟ್ಟಿರುವಂಥ ಪೌಡ್ರನ್ನ ನಾವಿವಾಗ ಎರಡೂ ಸೈಡು ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಅದು ಬೆಲ್ಲದ ಪಾಕದಲ್ಲಿ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನೀವು ಒಂದು 10 ಅಥವಾ 20 ಮಿನಿಟ್ಸ್ ಬಿಟ್ಟು ನೀವು ಇದನ್ನು ತಿಂದರೆ ತುಂಬ ಚೆನ್ನಾಗಿ ಎಲ್ಲ ಅಬ್ಸರ್ವ್ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ. ಮಾರ್ನಿಂಗು ಚಪಾತಿ ಮಾಡ್ತೀರಾ, ಈವ್ನಿಂಗ್ ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಡಿ ಮಕ್ಕಳಿಗೆ, ತುಂಬ ಇಷ್ಟ ಆಗುತ್ತೆ. ಅಥವಾ ಈ ರೀತಿ ಮಾಡಿ ಸ್ಕೂಲ್ಗೆ ಬಾಕ್ಸ್ಗೆ ಸ್ನ್ಯಾಕ್ಸ್ ಅಂತ ಹಾಕ್ಕೊಡಿ, ತುಂಬ ಇಷ್ಟಪಟ್ಟು ಕೇಳಿ ಮಾಡಿಸ್ಕೊಂಡು ತಿಂತಾರೆ. ನಾವು ಹೊರಗಡೆ ಸ್ವೀಟ್ನ ನಾವು ಯಾವಾಗಲೂ ಒಂದೇ ಥರ ಸ್ವೀಟ್ ಮಾಡೋ ಬದಲು ಈ ರೀತಿ ಹಳೆ ಕಾಲದ ಅಡುಗೆಗಳನ್ನ ಮಾಡಿದಾಗ ನಾವಿಲ್ಲಿ ಬೆಲ್ಲ ನಾವು ಯೂಸ್ ಮಾಡಿರುವಂಥದ್ದು, ಯಾವುದೇ ಸಕ್ಕರೆನ ಯೂಸ್ ಮಾಡಿಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ನೀವು ಇದಕ್ಕೆ ಸಕ್ಕರೆ ಹಾಕಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಇದು ಬೆಲ್ಲ ಹಾಕಿ ಮಾಡಿದ್ರೇ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ಸಕ್ಕರೆ ಹಾಕಿ ಮಾಡಿದ್ರೆ ಈ ಸ್ವೀಟು ಅಷ್ಟು ಚೆನ್ನಾಗಿರೋದಿಲ್ಲ, ಹಾಗೆ ಅಷ್ಟು ನೀಟಾಗೂ ಸಹ ಬರೋದಿಲ್ಲ. ನಾವು ಬೆಲ್ಲ ಯೂಸ್ ಮಾಡಿರೋದ್ರಿಂದ ಹೆಲ್ತ್ಗೂ ಸಹ ಒಳ್ಳೆಯದು. ನಾವಿಲ್ಲಿ ಎಳ್ಳನ್ನು ಯೂಸ್ ಮಾಡಿದ್ದೀವಿ, ಗಸಗಸೆ, ಹಾಗೆ ಬಾದಾಮಿ, ಗೋಡಂಬಿ ಇದನ್ನೆಲ್ಲ ಯೂಸ್ ಮಾಡಿರೋ, ಕೊಬ್ಬರಿ ಎಲ್ಲ ಯೂಸ್ ಮಾಡಿರೋದ್ರಿಂದ ಮಕ್ಕಳಿಗೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಹಾಗೆ ನಮಗೂ ದೊಡ್ಡವ್ರಿಗೂ ಸಹ ಇದು ಒಳ್ಳೆಯದು ಹೆಲ್ತಿಗೆ. ಇದನ್ನು ವೀಕ್ಲಿ ಒನ್ಸ್ ಅಥವಾ ತಿಂಗಳಿಗೆ ಒಂದು ಸಲನಾದರೂ ಮಾಡಿ ಇದನ್ನು ಟೇಸ್ಟ್ ಮಾಡೋದಕ್ಕೆ ನಿಮ್ಮ ಮಕ್ಕಳಿಗೆ ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ, ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನಾವು ಒಂದೇ ಥರ ಯಾವಾಗ್ಲೂ ಹೋಳಿಗೆ ಅದು ಇದು ಅಂತ ಮಾಡ್ತಾನೆ ಇರ್ತೀವಿ. ಈ ರೀತಿ ಒಂದು ಸಲ ನಾವು ಟ್ರೈ ಮಾಡ್ಬೋದು. ನೋಡಿ ಇವಾಗ ರೆಡಿಯಾಗಿದೆ, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಇದು ಚಪಾತಿನಲ್ಲಿ ಮಾಡಿರೋವಂಥದ್ದು. ಅದೇ ರೀತಿ ಇವಾಗ ಪೂರಿ ಮಾಡಿದ್ವಲ್ಲ ಅದರಲ್ಲೂ ಸಹ ನೀವು ಈ ರೀತಿ ಬೌಲಲ್ಲಿ ಡಿಪ್ ಮಾಡಿ ಸಹ ಮಾಡ್ಕೋಬೋದು. ಈ ರೀತಿ ನಾನು ನೋಡಿ ಡಿಪ್ ಮಾಡ್ತಾಯಿದ್ದೀನಿ. ಚಿಕ್ಕ ಪೂರಿ ಮಕ್ಕಳಿಗೆ ಮಾಡಬೇಕಾದ್ರೆ ಚಿಕ್ಕ ಚಿಕ್ಕ ಪುಟಾಣಿ ಪೂರಿ ಮಾಡಿ ಸಹ ಕೊಡ್ಬೋದು. ನಾನಿಲ್ಲಿ ದೊಡ್ಡ ಪೂರಿ ಇರೋದ್ರಿಂದ ಫೋಲ್ಡ್ ಮಾಡಿಯೇ ಹಾಕೋಬೋದು, ಏನಾಗಲ್ಲ ಪ್ರಾಬ್ಲಮ್ಮು. ನಾನಿಲ್ಲಿ ಈ ರೀತಿ ಇದನ್ನು ಹಾಕ್ಬಿಟ್ಟು ಒಂದು ಪ್ಲೇಟಿಗೆ ಇದ್ರ ಮೇಲೂ ಅಷ್ಟೇ ನಾನು ಮಾಡಿಟ್ಟಿರುವ ಪೌಡ್ರನ್ನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈ ರೀತಿ ಎರಡೂ ಸೈಡ್ ಹಾಕಿ ಮಕ್ಕಳಿಗೆ ಬಿಸಿ ಬಿಸಿ ಇರುವಾಗಲೂ ಸಹ ಕೊಡ್ಬೋದು. ಅಥವಾ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಕಟ್ ಮಾಡಿ ನಾವು ಇದೆಲ್ಲ ಪಿಜ್ಜಾ ಎಲ್ಲ ಕಟ್ ಮಾಡ್ತೀವಲ್ವ, ಆ ರೀತಿ ಸಹ ಕಟ್ ಮಾಡಿ ಟ್ರಯಾಂಗಲ್ ಶೇಪಲ್ಲೆಲ್ಲ ಕಟ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಅದನ್ನು ತಿಂತಾರೆ. ಮತ್ತು ಇದನ್ನು ಫೋಲ್ಡ್ ಮಾಡಿ ಸಹ ಕೊಡ್ಬೋದು, ರೋಲ್ ಟೈಪ್ ಮಾಡಿ ಸಹ ಕೊಡ್ಬೋದು. ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.